ವಿಮಾನ ದುರಂತ 1,000 ಕೋಟಿ ರೂಪಾಯಿಯಷ್ಟು ಇನ್ಶೂರೆನ್ಸ್ ಕ್ಲೇಮ್. ಹಲವು ಕಂಪನಿಗಳ ಮೇಲೆ ಬೀಳುತ್ತೆ ಇನ್ಶೂರೆನ್ಸ್ ಲಯಾಬಿಲಿಟಿ. ದುರಂತದಲ್ಲಿ ಮಡಿದ ಪ್ಯಾಸೆಂಜರ್ಸ್ ಕುಟುಂಬಕ್ಕೆ ಸಿಗೋದು ಎಷ್ಟು ಹಣ ಗೊತ್ತಾ? ಡ್ರೀಮ್ ಲೈನರ್ ಇನ್ಶೂರೆನ್ಸ್ 990 ಕೋಟಿ. ಸಿಂಗಲ್ ಇನ್ಶೂರೆನ್ಸ್ ಮಾತ್ರ ಇದಕ್ಕೆ ಹೊಣೆಯಾಗಲ್ಲ, ಇದು ಬೇರೆ ಬೇರೆ ಇನ್ಶೂರೆನ್ಸ್ಗೂ ಕೂಡ ಡಿವೈಡ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಬೋಯಿಂಗ್ 787 ಡ್ರೀಮ್ ಲೈನರ್ ಟೇಕ್ ಆಫ್ ಆದ 30 ಸೆಕೆಂಡ್ನಲ್ಲಿ ಪತನ ಆಯಿತು. ಈ ವಿಮಾನದಲ್ಲಿ 242 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 241 ಜನ ಸಜೀವವಾಗಿ ದಹನ ಆಗಿದ್ದಾರೆ. ಒಬ್ಬ ಅದೃಷ್ಟವಶಾತ್ ಪಾರಾಗಿದ್ದಾನೆ. ಹಾಗೆಯೇ ಈ ವಿಮಾನ ಪತನ ಆಗ್ತಿದ್ದಂತೆಯೇ ಅಲ್ಲಿರುವಂತಹ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಂತಹ ಪರಿಣಾಮ 73 ಜನ ವೈದ್ಯ ವಿದ್ಯಾರ್ಥಿಗಳು ಈ ಒಂದು ದುರಂತದಲ್ಲಿ ಅಸುನೀಗಿದ್ದಾರೆ. ನೋಡಿ, ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು, ಮಹಾ ದುರಂತ ಅನ್ನೋದು ಇದಕ್ಕೇನೆ. ಒಂದು ಕಡೆ ವಿಮಾನದಲ್ಲಿರೋರು ಸಾವನ್ನಪ್ಪಿದ್ರೆ ಅದಕ್ಕೆ ರಿಲೇಟೆಡೇ ಇಲ್ಲ ಈ ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ಸ್ಗಳು ಕೂಡ ಅಸುನೀಗಿದ್ದಾರೆ. ಪ್ರತಿಯೊಬ್ಬರು ಆ ಸತ್ತವರ ಕಥೆಯನ್ನು ಕೇಳಿದ್ರೆ ಕಣ್ಣೀರು ಬರುತ್ತೆ. ಒಂದು ಕಡೆ ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ತಮ್ಮ ಪತ್ನಿಯನ್ನು ಹಾಗೂ ಮಗಳನ್ನು ಭೇಟಿಯಾಗೋದಕ್ಕೆ ಹೊರಟಿದ್ರು. ಹಾಗೆ ನವ ವಧು ತನ್ನ ಪತಿಯನ್ನು ಫಾರ್ ದ ಫಸ್ಟ್ ಟೈಮ್ ಭೇಟಿಯಾಗೋಕ್ಕೆ ಲಂಡನ್ಗೆ ಹೋಗ್ತಾ ಇದ್ರು. ಹಾಗೇನೆ ಅವಳಿ ಜವಳಿ ಅಕ್ಕ ತಂಗಿ ತಮ್ಮ ಅಜ್ಜಿಯನ್ನು ನೋಡೋದಕ್ಕೋಸ್ಕರ ಲಂಡನ್ಗೆ ಹೋಗ್ತಾ ಇದ್ರು. ಒಂದು ಡಾಕ್ಟರ್ ಕುಟುಂಬ, ಮುದ್ದಾದ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಅವರೂ ಕೂಡ ಈ ಒಂದು ಪ್ಲೇನ್ ಕ್ರ್ಯಾಶ್ನಲ್ಲಿ ಅಸುನೀಗಿದ್ದಾರೆ. ಇನ್ನು ಇಂಗ್ಲೆಂಡ್ನ 2 ನಾಗರಿಕರು ಕೊನೆ ಒಂದು ವಿಡಿಯೋ ವೈರಲ್ ಆಗಿದೆ. ಬಾ ಇಂಡಿಯಾ ಹೊರಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿದ್ರು. ಆದರೆ ತಮ್ಮ ಜೀವನಕ್ಕೆ ಅಂತಿಮ ವಿದಾಯವನ್ನು ಹೇಳಿದ್ರು. ಹಾಗೆಯೇ ಏರ್ ಹೋಸ್ಟೆಸ್ ಕೊನೆಗೊಂದು ವಿಡಿಯೋವನ್ನು ಮಾಡಿದಾಳೆ ಆಕೆ. ಅದನ್ನೆಲ್ಲ ನೋಡಿದ್ರೆ ಎಷ್ಟೊಂದು ಭಾವನಾತ್ಮಕ ಕ್ಷಣಗಳು. ತಮ್ಮ ಕುಟುಂಬದವರನ್ನ, ತಮಗೆ ಬೇಕಾದವ್ರನ್ನ, ವೆಕೇಷನ್ಗಂತ ಹೋದವರು, ಆದರೆ ಎಲ್ಲರೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ರು. ಪೈಲಟ್ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಪಟ್ಟರು. ಆದರೆ ಏನು ಮಾಡೋದು, ಟೇಕ್ ಆಫ್ ಆದಂತಹ 20 ಸೆಕೆಂಡ್ನಲ್ಲಿ ಅದಕ್ಕೊಂದು ರಿಯಾಕ್ಷನ್ ಮಾಡೋ ಟೈಮ್ ಕೂಡ ಇರಲಿಲ್ಲ, ಅಲ್ಲಿ ಸಾವನ್ನಪ್ಪಿದ್ರು. ಸೊ ಇವತ್ತು ಪ್ರಧಾನಿ ಮೋದಿ ದುರಂತ ನಡೆದಂಥ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟರು. ಹಾಗೇನೆ ಅಲ್ಲಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ರು. ಈ ನಡುವೆ ಈ ಎಲ್ಲ ವಿಚಾರಗಳ ನಡುವೆ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದು ಏರ್ ಇಂಡಿಯಾ ವಿಮಾನ ಕ್ರಾಶ್ ಆದಂತ ಬೆನ್ನಲ್ಲೇ ಇನ್ಶೂರೆನ್ಸ್ ಬಗ್ಗೆ ಮಾತು ಬರ್ತಾ ಇದೆ. 1,000 ಕೋಟಿ ರೂಪಾಯಿನಷ್ಟು ಇನ್ಶೂರೆನ್ಸ್ ಕ್ಲೇಮ್ ರೈಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಈಗ 1,000 ಕೋಟಿ ವಿಮೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ನಲ್ಲ, ಇದು ಒಂದು ದೇಶದ ಏವಿಯೇಷನ್ ಸೆಕ್ಟರ್ನ ಆನ್ಯುವಲ್ ಪ್ರೀಮಿಯಂಗಿಂತಲೂ ಕೂಡ ಹೆಚ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಏರ್ ಇಂಡಿಯಾ ತನ್ನ ವಿಮಾನಗಳಿಗಾಗಿ, ತನ್ನ ಸಂಸ್ಥೆ ವಿಮಾನಗಳಿಗಾಗಿ ಬರೋಬ್ಬರಿ 1.71 ಲಕ್ಷ ಕೋಟಿಯಷ್ಟು ಇನ್ಶೂರೆನ್ಸ್ ಅನ್ನ ಮಾಡಿದ್ಯಂತೆ. ವೀಕ್ಷಕರೇ, ಇನ್ಶೂರೆನ್ಸ್ ಇದೆಯಲ್ಲ, ಇದು ತುಂಬಾ ಸಿಂಪಲ್ ಆಗಿಲ್ಲ. ಯಾಕಂತ ಹೇಳಿದ್ರೆ, ಇದು ಏರ್ ಇಂಡಿಯಾ ವಿಮಾನ ಕಂಪನಿಯದ ಒಂದು ಇನ್ಶೂರೆನ್ಸ್ ಆದರೆ ಕೇವಲ ಕಂಪ್ನಿ ಅಷ್ಟೇ ಬರೋದಿಲ್ಲ. ಇಲ್ಲಿ ವಿಮಾನದ ಬಾಡಿಗೆ ಬೇರೆ ಇರುತ್ತೆ, ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ನ ಇನ್ಶೂರೆನ್ಸ್ ಬೇರೆ ಆಗಿರುತ್ತೆ. ಹಾಗೇನೆ ಈ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಯಾವ ರೀತಿ ಇನ್ಶೂರೆನ್ಸ್ ಹೋಗುತ್ತೆ, ಇವೆಲ್ಲ ಕೂಡ ಇಲ್ಲಿ ಲೆಕ್ಕಾಚಾರ ಇರುತ್ತೆ. ಈಗ ಟಾಟಾ ಕಂಪನಿ ವಿಮಾನ ಕ್ರ್ಯಾಶ್ನಲ್ಲಿ ಮೃತಪಟ್ಟಂತಹ ಒಬ್ಬೊಬ್ಬರಿಗೂ ಕೂಡ, ಅಂದ್ರೆ ಅವರ ಕುಟುಂಬಕ್ಕೀಗ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಿದೆ. ಟಾಟಾ AIG ಜೊತೆಗೆ ಪಬ್ಲಿಕ್ ಸೆಕ್ಟರ್ ಎಂಟೈಟೀಸ್ಗಳಾದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಹಾಗೂ GIC ಇವು ಕೂಡ ಇನ್ಶೂರೆನ್ಸ್ ಕಂಪನಿಗಳಿವೆ. ರೆಸ್ಪೆಕ್ಟಿವ್ಲಿ 4% 3% ಇವು ಇನ್ಶೂರೆನ್ಸ್ ನಲ್ಲಿ ಶೇರ್ ಅನ್ನ ಹೊಂದಿವೆ. ಅಂದ್ರೆ ಇವು ಕೂಡ ಇನ್ಶೂರೆನ್ಸ್ ನ ಕೊಡುತ್ತೆ. ಇದು ಹೆಂಗ್ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ, ಬಾಡಿಗೊಬ್ರು, ವಿಮಾನದ ಬಾಡಿಗೊಬ್ರು ಇನ್ಶೂರೆನ್ಸ್ ಮಾಡಿರ್ತಾರೆ, ಒಂದು ಕಂಪ್ನಿ ಮಾಡಿರುತ್ತೆ. ಹಾಗೇನೆ ಸ್ಪೇರ್ ಪಾರ್ಟ್ಸ್ಗೆ ಮತ್ತೆ ಬೇರೆ ಬೇರೆ ರೀತಿ ಟೆಕ್ನಿಕಲ್ ಥಿಂಗ್ಸ್ಗಳಿರುತ್ತೆ. ಸೊ ಹೀಗೆ ಬೇರೆ ಬೇರೆ ಕಂಪನಿಗಳ ನಡುವೆ ಈ ಇನ್ಶೂರೆನ್ಸ್ ಡಿವೈಡ್ ಆಗುತ್ತೆ. ಹಲ್ಸ್ ವ್ಯಾಲ್ಯೂ ತುಂಬಾ ಏನಿದು ತುಂಬಾ ಹಳೆದಲ್ಲ. ಯಾಕಂದ್ರೆ 2011 ಆ ಟೈಮ್ನಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಮಾಡೆಲ್ ಇದು. ಅಂದ್ರೆ ಬಾಡಿ ವ್ಯಾಲ್ಯೂ ಏನಿದೆಯಲ್ಲ, ಇದು ಕೂಡ ತುಂಬಾ ಹೆಚ್ಚಿರುತ್ತೆ, ಅಂದ್ರೆ ಕಡಿಮೆ ಆಗಿರೋದಿಲ್ಲ ಇದರ ಪ್ರಮಾಣ. ಇನ್ಶೂರೆನ್ಸ್ ನ ಕ್ಲೇಮ್ ಮಾಡೋದು ಒಂದು ಕಡೆ, ಇನ್ಶೂರೆನ್ಸ್ ನ ಕೊಡ್ಬೇಕಾದ್ರೆ ತುಂಬಾ ವಿಚಾರಗಳನ್ನ ಇಲ್ಲಿ ಗಮನಿಸಲಾಗುತ್ತೆ. ಇವಾಗ ಫ್ಲೈಟ್ ಕ್ರಾಶ್ ಏನಾಯ್ತಲ್ಲ, ಬಾಡಿ ಇದು ರಿಪೇರೇಬಲ್, ನಾನ್ ರಿಪೇರೇಬಲ್, ಅಥವಾ ಫುಲ್ಲಿ ಡ್ಯಾಮೇಜ್ ಆಗಿದ್ಯಾ, ಪಾರ್ಷಿಯಲಿ ಡ್ಯಾಮೇಜ್ ಆಗಿದ್ಯಾ, ಇವೆಲ್ಲ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸಲಾಗುತ್ತೆ. ಆದರೆ ಆಬ್ವಿಯಸ್ಲಿ ಈ ಒಂದು ವಿಮಾನ ದುರಂತ ಅನ್ನೋದು
ಮಹಾ ದುರಂತ ಇದು. ಅದು ಆಗಿರೋಂಥ ಪ್ರಮಾಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದು ನಾನ್ ರಿಪೇರೇಬಲ್ ಇದು ರೀತಿ ಇದೆ. ಸೊ ಹಾಗಾಗಿ ಇಲ್ಲಿ ಈ ಅಂಶನ ಕೂಡ ಗಮನಿಸಿ ಇನ್ಶೂರೆನ್ಸ್ ಅನ್ನು ನೀಡಲಾಗುತ್ತೆ. ಡ್ರೀಮ್ ಲೈನರ್ 2011ರಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡಿಸಿದೆ. ಅದು ಎಷ್ಟು ಕೋಟಿ ಗೊತ್ತಾ? ಬರೋಬ್ಬರಿ 990 ಕೋಟಿಯಷ್ಟು ಇನ್ಶೂರೆನ್ಸ್ ನ ಮಾಡಿಸಲಾಗಿದೆ. ಅಂದ್ರೆ ಹತ್ರ 1000 ಕೋಟಿಯಷ್ಟು ಇನ್ಶೂರೆನ್ಸ್. ಹಲ್ಸ್ ವ್ಯಾಲ್ಯೂ 688 ಕೋಟಿ ರೂಪಾಯಿ. ಹಾಗೆ ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಪ್ರತಿಯೊಬ್ಬ ಪ್ಯಾಸೆಂಜರ್ಸ್, ಇವಾಗ ಆಲ್ರೆಡಿ ಅವರು ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬದವರಿಗೆ ಸಿಗೋದು ಅಂತ ಹೇಳಿದ್ರೆ ಒಬ್ಬೊಬ್ಬರು ಪ್ಯಾಸೆಂಜರ್ಸ್ಗೆ ಬರೋಬ್ಬರಿ 1,47 ಲಕ್ಷ ರೂಪಾಯಿನಷ್ಟು ಇನ್ಶೂರೆನ್ಸ್ ಸಿಗುತ್ತೆ. 1999ರಲ್ಲಿ ಮಾಂಟ್ರಿಯಲ್ ಒಪ್ಪಂದ ಅಂತ ಮಾಡಿಕೊಳ್ಳಲಾಗಿತ್ತು. ಈ ಒಂದು ಒಪ್ಪಂದದ ಪ್ರಕಾರ ಪ್ಯಾಸೆಂಜರ್ಸ್ಗೆ ಹಣ ಡಿವೈಡ್ ಆಗುತ್ತೆ. ಪ್ರತಿಯೊಬ್ಬರಿಗೂ 1,47 ಲಕ್ಷ ಅನ್ನಲ್ಲ, ಈ ಒಪ್ಪಂದದ ಪ್ರಕಾರ ಅದು ಡಿವೈಡ್ ಆಗುತ್ತೆ. ಮಾಂಟ್ರಿಯಲ್ ಒಪ್ಪಂದದ ಪ್ರಕಾರ ಪ್ಯಾಸೆಂಜರ್ಸ್ಗಳಿಗೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಣವನ್ನ. ಇನ್ನು ಪ್ಯಾಸೆಂಜರ್ಸ್ ನ್ಯಾಷನಾಲಿಟಿ ಮೇಲೂ ಕೂಡ ಈ ಒಂದು ಇನ್ಶೂರೆನ್ಸ್ ಡಿಫರ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವ್ರು ಯಾವ ದೇಶದವ್ರು, ಇವಾಗ ಆಲ್ರೆಡಿ ಬ್ರಿಟನ್ ನಲ್ಲಿ ಅವರಿದ್ರು, ಹಾಗೆ ಬೇರೆ ಬೇರೆ ದೇಶದವರು ಕೂಡ ಇದ್ರು. ಸೊ ಇದರ ಮೇಲೂ ಕೂಡ ಇದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇನ್ಶೂರೆನ್ಸ್. ಜೊತೆಗೆ ಪ್ಯಾಸೆಂಜರ್ಸ್ ಕೂಡ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನ ಮಾಡಿರ್ತಾರೆ. ಸೊ ಹಾಗೆ ಆ ಎಲ್ಲಾ ಇನ್ಶೂರೆನ್ಸ್ ಸೇರಿಸ್ಕೊಂಡು ಈ ಬರ್ಡನ್ ಅನ್ನೋದು ಒಂದು ಕಂಪನಿ ಮೇಲಿರಲ್ಲ, ಇದು ಎಲ್ಲಾ ಕಡೆ ಡಿವೈಡ್ ಆಗ್ತಾ ಹೋಗುತ್ತೆ. ಟಾಟಾ AIG, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಹಾಗೂ GIC ಈ ಕಂಪನಿಗಳ ಜೊತೆಗೆ ಇದು ಮೇನ್ ಕಂಪನಿಗಳು, ಮೇಜರ್ ಪಾಲುದಾರಿಕೆ ಇವ್ರದಿದ್ರೆ, ಇನ್ನು ಸಣ್ಣ ಪುಟ್ಟ ಕಂಪನಿಗಳಲ್ಲೂ ಕೂಡ ಈ ಇನ್ಶೂರೆನ್ಸ್ ಡಿವೈಡ್ ಆಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳ ಇನ್ಶೂರೆನ್ಸ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇನ್ಶೂರರ್ಸ್ ಇರ್ತಾರೆ, ಹಾಗೆ ರೀ ಇನ್ಶೂರರ್ಸ್ ಅಂತ ಇರ್ತಾರೆ. ಇವರ ನಡುವೆ ಇವು ಹಂಚಿಕೆ ಆಗುತ್ತೆ. ಸೊ ಇದು ಒಟ್ಟಾರೆ ಕ್ಯಾಲ್ಕುಲೇಷನ್. ಅಂದ್ರೆ ಇನ್ಶೂರೆನ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ, 1,000 ಕೋಟಿಯಷ್ಟು ಇನ್ಶೂರೆನ್ಸ್ ಕ್ಲೇಮ್ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಬಟ್ ಏನೇ ಆಗಲಿ ಇನ್ಶೂರೆನ್ಸ್ ಸಿಗುತ್ತೆ, ಅವೆಲ್ಲ ಒಂದು ಕಡೆ. ಆದರೆ ಹೋದ ಜೀವಗಳು ವಾಪಸ್ ಬರೋದಿಲ್ಲ ಅಲ್ವಾ. ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬದ ಜೊತೆಗೆ ಸುಂದರವಾದ ಕ್ಷಣವನ್ನು ಕಳಿಬೇಕು. ಕೆಲವರು ವಿದ್ಯಾಭ್ಯಾಸಕ್ಕೆ ಹೋಗಿರ್ಬೋದು, ಕೆಲವರು ಅಫಿಷಿಯಲ್ ಪರ್ಪಸ್ಕಂತ ಹೋಗಿರ್ಬೋದು. ಆದರೆ ಎಲ್ಲರೂ ಕೂಡ ಸಂತಸದಲ್ಲಿ ಹೋದವರು ಸೇರಿದ್ದು ಮಸಣ. ಇದು ನಿಜಕ್ಕೂ ಕೂಡ ಮಹಾ ದುರಂತ. ಇಡೀ ದೇಶವೇ ಈ ಒಂದು ದುರಂತಕ್ಕೆ ಕಂಬನಿ ಮಿಡಿತಾ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.